ಕಾಂಗ್ರೆಸ್ನಲ್ಲಿ ದೊಡ್ಡ ಮಟ್ಟದ ಚರ್ಚೆ ಏನಪ್ಪಾ ಅಂತಂದ್ರೆ ಸಂಪುಟದಲ್ಲಿ ಯಾರ್ಯಾರು ಬರಬೇಕು, ಯಾರ್ಯಾರಿಗೆ ಅವಕಾಶ ಕೊಡಬೇಕು. ಯಾಕಂದ್ರೆ 40 ಜನರು ಶಾಸಕರು ಈಗಾಗಲೇ ಲಾಭಿ ಮಾಡ್ತಾ ಇದ್ದಾರೆ. ಈ ಚರ್ಚೆ ನೋಡ್ತಾ ಹೋಗ್ತಾ ಇದ್ರೆ ನಿಮ್ಮ ಮನಸ್ಸಿಗೆ ಏನು, ಇದಕ್ಕೆ ಏನು ಹೇಳ್ತೀರಿ? ಅಲ್ಲ, ಇವತ್ತು ಪಾಪ ಸಿದ್ದರಾಮಯ್ಯನವರು ಇಳಿದಿದ್ದಾರೆ ಮುಖ್ಯಮಂತ್ರಿ ಸ್ಥಾನದಿಂದ. ಆದರೆ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿದಿರುವಾಗ ಸುಮ್ಮನೆ ಇಳಿಲಿಲ್ಲ, ಅವರು ಸಾಕಷ್ಟು ಕಾಟ ಕೊಟ್ಟೆ 6 ತಿಂಗಳು ತಡ ಮಾಡಿ ಇಳಿದಿದ್ದಾರೆ. ಪಾಪ DK ಶಿವಕುಮಾರ್ ಅವರು ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾಗಿದ್ದವರು. ನಗರಾಭಿವೃದ್ಧಿ ಸಚಿವರು ಆಗಿದ್ದಂಥವರು ಬೆಂಗಳೂರು ನಗರನ ಯಾವ ರೀತಿ ಸುಧಾರಣೆ ತಂದಿದ್ದಾರೆ ಅಂತಕ್ಕಂಥದ್ದು ಜನ ಇವತ್ತು ಮಾತಾಡ್ತಾರೆ. ರಸ್ತೆಗಳಲ್ಲಿ 3 ಅಡಿ 2 ಅಡಿ ಆಳ ಬಿದ್ದಿರ್ತಕ್ಕಂಥದ್ದು, ರಸ್ತೆಯಲ್ಲಿ ಹೋಗೋಕ್ಕಾಗದೇ ಇರತಕ್ಕಂಥ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ಬೆಂಗಳೂರು ನಗರನ ಅಧ್ವಾನ ಆಗಿರ್ತಕ್ಕಂಥದ್ದನ್ನು ನಾವು ಗಮನಿಸಿದ್ದೀವಿ. ಬೆಂಗಳೂರು ನಗರನೇ ಅಭಿವೃದ್ಧಿ ಮಾಡೋಕ್ಕಾಗದೇ ಇರ್ತಕ್ಕಂಥ ಒಬ್ಬ ಮುಖ್ಯಮಂತ್ರಿಯಾಗಿ ಆಯ್ಕೆ ಆಗ್ತಾರೆ. ಬೆಂಗಳೂರು ಮಾಡ್ತೀವಿ ಅದನ್ನು ಗ್ರೇಟರ್ ಬೆಂಗಳೂರು ಮಾಡಿಬಿಟ್ರು. ಒಂದು ಬೆಂಗಳೂರು ಕೆಂಪೇಗೌಡರು ಕಟ್ಟಿದಂಥ ಒಂದು ದೊಡ್ಡ ಬೆಂಗಳೂರಿನ ಸ್ಥಾನಮಾನಗಳನ್ನ 5 ಭಾಗನೂ ಮಾಡಿಬಿಟ್ರು, ಡಿವೈಡ್ ಮಾಡಿದ್ರು. ಇವತ್ತು ಏನು ಹೇಳಬೇಕು ಅಂತ ನಾನು ಹೇಳೋಕ್ಕಾಗಲ್ಲ. ಮೊದಲನೇದಾಗಿ ನಾನು ಹೊಸ ಮುಖ್ಯಮಂತ್ರಿಗಳಿಗೆ ಶುಭಾಶಯಗಳು ಕೋರ್ತೇನೆ. ಎರಡನೇದಾಗಿ ಇನ್ನು 1-2 ವರ್ಷ ಅವ್ರ ಅಧಿಕಾರ ಅವಧಿಯಲ್ಲಿ ಎಷ್ಟು ಒಳ್ಳೆ ಕೆಲಸ ಮಾಡ್ತಾರೋ, ಎಷ್ಟು ಅವ್ರು ಇಷ್ಟಕ್ಕೆ ಬಂದಂಗೆ ಮೂಗು ನೇರ್ಗೆ ಹೋಗ್ತಾರೋ, ರಾಮನಗರ ಜಿಲ್ಲೆಯನ್ನು ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಮಾಡಿ ಜನರು ಎಲ್ಲ ಕಡೆಯಿಂದನೂ ಅದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಇವತ್ತು ನಾನು ಕೇಳ್ತಕ್ಕಂಥದ್ದು, ಇವರ ಅಧಿಕಾರ ಅವಧಿಯನ್ನು ಸರಿಯಾಗಿ ನಡೆಸೋದಕ್ಕೆ ಸಿದ್ದರಾಮಯ್ಯನವರು ಒಪ್ತಾರಾ ಒಂದೇದು. ಆಮೇಲೆ ಒಪ್ಕೊಂಡೇ ಅಲ್ವಾ ಸರ್ ಈಗ ರಾಜಕೀಯ ರಾಜೀನಾಮೆ ಕೊಟ್ಟು ಈಗ DK ಶಿವಕುಮಾರ್ಗೆ ಅವಕಾಶ ಮಾಡಿಕೊಟ್ಟಿರೋದು. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಇದ್ದಾಗ ಹೇಗೆ 17 ಜನ ಕಳಿಸಿದ್ರು ಸಿದ್ದರಾಮಯ್ಯನವರು ಕೆಳಗಡೆ ಬೀಳಿಸೋದಕ್ಕೆ, ಆ ಥರ ಆತನಿಗೆ ತಂದು ಒಂದು ಕಣ್ಣೋದ್ರೂ ಪರವಾಗಿಲ್ಲ 2 ಕಣ್ಣು ಎದುರಾಳಿಗೆ ಹೋಗ್ಬೇಕಂತಕ್ಕಂಥದ್ದೇ ಚಿಂತೆ ಇರತಕ್ಕಂಥದ್ದು ಸಿದ್ದರಾಮಯ್ಯನವ್ರಿಗೆ. ನಾನು ಅದ್ರ ಬಗ್ಗೆ ನಾನು ಬಿಟ್ಕೊಡ್ತೀನಿ, ಹೈಕಮಾಂಡ್ ಏನು ಹೇಳುತ್ತೋ ಅದನ್ನು ಕೇಳ್ತೀನಿ ಅಂತ ಹೇಳೋರು, ಅದೇಂಗೆ ಸರ್ಕಾರವನ್ನ ಕೆಡ್ಬಿಡ್ತಾರೆ ಅಂತ ಹೇಳ್ತೀರಾ? ಅದರ ಒಂದು CLP ಮೀಟಿಂಗ್ ಆದಾಗ CLP ಮೀಟಿಂಗ್ನಾಗ ತಡವಾಗಿ 40 ನಿಮಿಷ ತಡವಾಗಿ ಬಂದರು, 10 ನಿಮಿಷ ಬ್ರೇಕ್ ಮಾಡಿಸಿದ್ರು. ನಾನು ರಾಜೀನಾಮೆ ಕೊಟ್ಟಿರೋದು ನಿಜ, ಆದ್ರೆ ಹೈಕಮಾಂಡ್ ಏನು ಹೇಳುತ್ತಾ ಕೇಳ್ತೀನಿ ಅಂತಂದ್ರು. ಯಾಕೆ ಮತ್ತೊಂದ್ಸಲ ಇದಾಗ ಹೈಕಮಾಂಡ್ ಕೇಳಿದ್ರು ಅಂದ್ರೆ ಅವ್ರ ಮಾತಲ್ಲಿ ಎಷ್ಟು ಗೊಂದಲ ಇದೆ ಅಂತ. ಅವ್ರು ಹಿರಿಯರಿಗೆ ಅದೇ ರೀತಿಯಲ್ಲಿ ಸ್ಥಾನಮಾನ ಕೊಡಬೇಕು, ವ್ಯಾಲ್ಯೂ ಕೊಡಬೇಕು, ಕಡೆಗಣಿಸಬಾರ್ದು ಅಂತ ಹೇಳಿ ಪಕ್ಷ ಅಂತಂದಾಗ ನೀವು ಮಾಜಿ ಮುಖ್ಯಮಂತ್ರಿಗಳಾದರು. ಇವತ್ತು ನೀವು ನಿಮ್ಮ ಪಕ್ಷದಲ್ಲಿ ನಿಮ್ಗೆ ಗೌರವ ಇಲ್ಲ ಅಂತ ನಿಮ್ಗೆ ಅನ್ಸ್ಬಿಟ್ಟಿದ್ದೀರಿ ಅಷ್ಟು ಬೇಗ? ನಾಳೆ ಬೆಳಗ್ಗೆ ಅಧಿಕಾರ ನಡೆಸಂತ ಇವರು ಶಿವಕುಮಾರ್ ಅವರು ಅಷ್ಟು ಈಸಿಯಾಗಿ ಇವ್ರಿಗೆ ಬಿಟ್ಕೊಡೋದಿಲ್ಲ, ಇವ್ರ ಮಾತು ಕೇಳೋದಿಲ್ಲ. ಸಿದ್ದರಾಮಯ್ಯನವ್ರು ಬಣದವ್ರು ಯಾರಿಗೂ ಸಿದ್ದರಾಮಯ್ಯನವ್ರು ಬಣದಲ್ಲಿರ್ತಕ್ಕಂಥವ್ರಿಗೆ ಏನೂ ಸಿಗಲ್ಲ. ಇದೇ ಸಿದ್ದರಾಮಯ್ಯನವರು ಏನು ತೀರ್ಮಾನ ಮಾಡಿದ್ರು, ಮೂಢನಂಬಿಕೆಗಳ ವಿಧೇಯಕವನ್ನು ತಂದರು. ಇವತ್ತು ಮೂಢನಂಬಿಕೆಗಳನ್ನ ಪಾಲಿಸೋ ಕೆಲಸ, ಜ್ಯೋತಿಷಿಗಳು ಹೇಳುವಂಥ ಕೆಲಸ, ಜ್ಯೋತಿಷಿಗಳ ಮುಖಾಂತರವಾಗಿ ಸಿದ್ದರಾಮಯ್ಯನವರಿಗೆ ಶೆಡ್ ಹೊಡೆದಿದ್ದಾರೆ. ಇವತ್ತು ಜ್ಯೋತಿಷಿಗಳ ಅದು ಮೂಢನಂಬಿಕೆಗಳಲ್ವಾ? ಇವತ್ತು ಸಿದ್ದರಾಮಯ್ಯನವರು ತಂದಿದ್ದು, ಜ್ಯೋತಿಷಿಗಳು ತಂದಿದ್ದು ಏನಕ್ಕೆ? ಅವರು ಯಾವುದೇ ಮೂಢನಂಬಿಕೆಗಳನ್ನ ನಂಬಾರ್ದು, ಇದನ್ನು ದೂರ ಇರಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಮೂಢನಂಬಿಕೆಗಳ ವಿಧೇಯಕ ಕಾಯ್ದೆ ಅಂತ ತಂದರು. ಇವಾಗ ಮೂಢನಂಬಿಕೆಗಳ ವಿಧೇಯಕ ಕಾಯ್ದೆ ತಂದಂಥ ಸಿದ್ದರಾಮಯ್ಯನವ್ರಿಗೆ ವಿರುದ್ಧವಾಗಿ ಇವತ್ತು DK ಶಿವಕುಮಾರ್ ಅವರು ಎಲ್ಲ ದೇವತೆಗಳನ್ನು ತಂದು ಎಲ್ಲ ಸ್ವಾಮೀಜಿಗಳು ತರಬಾರ್ದು ಅಂತ ಹೇಳಲ್ಲ, ಗೌರವ ಕೊಡೋದು. ಈಗಿಂದಲ್ಲ ಮೊದಲಿಂದಲೂ ಕೂಡ ದೈವಭಕ್ತಿ, ಅವ್ರ ದೈವಭಕ್ತರು. ಜ್ಯೋತಿಷಿಗಳು ಪೂರ್ವಕ್ಕೆ ಮುಖ ಹಾಕ್ಬೇಕು, ಪಶ್ಚಿಮ ಮುಖ ಹಾಕಬೇಕು, ಉತ್ತರಕ್ಕೆ ಮುಖ ಹಾಕ್ಬೇಕು ಅಂತ ತೀರ್ಮಾನ ಕೊಟ್ರೆ ಆ ತೀರ್ಮಾನದಂತೆ ಯಾಕೆ ಹೋಗ್ಬೇಕು? ಏನು ಪೂರ್ವಕ್ಕೆ ಮೊದಲಿಂದ ಹೇಗೆ ನಡ್ಕೊಂಬಂತು? ಇವತ್ತು ಸಿದ್ದರಾಮಯ್ಯನವ್ರು ಯಾವ ರೀತಿ ಮುಖ್ಯಮಂತ್ರಿ ಆದಾಗ ಅವ್ರ ಅಧಿಕಾರ ತಗೊಂಡ್ರು, ಅದಕ್ಕೆ ಹಿಂದೆ ಇದ್ದಂಥವ್ರು. ಈಗ ನೀವು ಹೇಳೋದು ಯಾರು ಏನ್ ಮಾಡ್ಕೊಂಡು ಬಂದ್ರು ಹಂಗೆ ಮುಂದುವರಿಸಬೇಕು ಅಂತ, ಮುಂದುವರ್ಸ್ಕೊಂಡು ಹೋಗ್ಬೋದಾಯ್ತು. ಬದಲಾವಣೆ ಮಾಡಬಾರ್ದು ಅಂದ್ರೆ ಜ್ಯೋತಿಷಿ ಮಾತು ಕೇಳ್ಕೊಂಡು ಬದಲಾವಣೆ ಮಾಡಿರೋದು ತಪ್ಪೋದು. ಇವರು ಪ್ರತಿಯೊಂದು ಅಕ್ಷರಕ್ಕೂ ಜ್ಯೋತಿಷಿ ಕೇಳ್ತಾ ಇದ್ರೆ ನಾಳೆ ಬೆಳಗ್ಗೆ ರಾಜ್ಯದ ಅಧಿಕಾರ ಯಾವ ರೀತಿ ಹೋಗ್ತದೆ? ಇದು ರಾಜ್ಯದ ಅಧಿಕಾರವನ್ನ ಎಲ್ಲೋ ಒಂದ್ ಕಡೆ ಮೂಲೆ ಗುಂಪು ಮಾಡುವಂತ ಕೆಲಸ ಆಗ್ತದೆ. ಮತ್ತೆ ಜ್ಯೋತಿಷಿಗಳು ಅದ್ ಮಾಡಬೇಡ, ಇದ್ ಮಾಡು ಅಂದ್ರೆ ಇದ್ ಮಾಡ್ತಾರೆ, ಇದ್ ಮಾಡು ಅದ್ ಮಾಡ್ತಾರೆ. ಅಲ್ಲಿಗೆ ಮೂಢನಂಬಿಕೆ ವಿಧೇಯಕ ಕಾಯ್ದೆ ಏನಾದ್ರು ಯಾಕೆ ತಂದ್ರು ಸಿದ್ದರಾಮಯ್ಯನವರು? ಯಾಕಂದ್ರೆ ಎಲ್ಲೋ ಒಂದ್ ಕಡೆ ದೈವಗಳನ್ನ ಸಿದ್ದರಾಮಯ್ಯನವರು ಇದು ಯಾವುದ್ರಲ್ಲೂ ಕೂಡ ಅಚಲವಾದ ನಂಬಿಕೆ ಇರಲಿಲ್ಲ. ಅವ್ರ ನಂಬಿಕೆ ಎಲ್ಲ ಕಾನೂನು ತಂದಿದ್ದಾರೆ. ನಾನು ಅವ್ರ ವೈಯಕ್ತಿಕ ವಿಷಯ ಮಾತಾಡ್ತಾ ಇಲ್ಲ. ನಾನು ಮೂಢನಂಬಿಕೆಗಳ ವಿಧೇಯಕ ಕಾಯ್ದೆ ತಂದಿದ್ದ ಉದ್ದೇಶ ಏನು? ಮೂಢನಂಬಿಕೆಗಳಿಂದ ದೂರ ಇರಿ, ಸಂವಿಧಾನ ನಮ್ಮ ದೇವರು, ಸಂವಿಧಾನ ನಮ್ಮ ಧರ್ಮ, ಸಂವಿಧಾನದ ಪ್ರಕಾರ ನಡ್ಕೊಂಡು ಹೋಗ್ಬೇಕಂತಕ್ಕಂಥ ಮಾತು ಹೇಳಿದ್ರು. ಇವತ್ತು ಆಗ್ತಾ ಇರೋದನ್ನ ಮಾತನಾಡಿಸ್ತಾ ಹೋಗ್ತೀನಿ ಒಂದು ನಿಮಿಷ ಹಾಗೆ. ಇನ್ನು ಬಸವರಾಜ ಹಿಟ್ನಾಳ್ ರಾಜಕೀಯ ವಿಶ್ಲೇಷಕರು, ಅವರು ಕೂಡ ಲೈವ್ ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ತೇನೆ. ಸರ್ ನಮಸ್ತೆ. ನಮಸ್ಕಾರ. ಸರ್, ಮಾತನಾಡ್ತಾ ಇದ್ದೀವಿ ಸರ್ಕಾರ ಸಂಪುಟ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಲಾಭಿ ಜೋರಾಗಿದೆ. ಇದರ ಜೊತೆಗೆ ಯಾರಿಗೆ ಕೊಡ್ತಾರೆ, ಯಾಕೆ ಕೊಡ್ತಾರೆ ಅನ್ನುವಂಥ ಕಾರಣ ಕೂಡ ಜೋರಾಗಿದೆ. ಇದ್ರ ಬಗ್ಗೆ ಹೇಳೋದಾದ್ರೆ ನಿಮ್ಮ ಅನಿಸಿಕೆ ಸರ್? ಮೊದಲಿಗೆ ಸದ್ಯದ ಮಾಹಿತಿ ಪ್ರಕಾರ ಕಾಂಗ್ರೆಸ್ ಹೈಕಮಾಂಡ್, ದೆಹಲಿ ಮಟ್ಟದ ನಾಯಕರು ಹೆಚ್ಚಿನ ಮಟ್ಟಿಗೆ ಯುವಕರನ್ನ ಸಂಪುಟದಲ್ಲಿ ಸೇರಿಸಿಕೊಳ್ಬೇಕು ಅನ್ನೋ ಒಂದು ಚಿಂತನೆಯಲ್ಲಿದ್ದಾರೆ ಅಂತ ನಾನು ಕೇಳ್ತಾ ಇದ್ದೇನೆ. ಹಿರಿಯರಿಗೆ ಪಕ್ಷ ಸಂಘಟನೆ ಮತ್ತು ಪಕ್ಷ ಬಲವರ್ಧನೆಗೆ ಮೀಸಲಾಗಿಟ್ಟು ಹೆಚ್ಚಿನ ಮಟ್ಟಿಗೆ ಎಷ್ಟು ಸಾಧ್ಯ ಆದಷ್ಟು ಎಲ್ಲರನ್ನು
ಯುವಕರನ್ನ ತೆಗೆದುಕೊಳ್ಬೇಕು ಅಂತ ಒಂದು ಚಿಂತನೆ ಇದೆ. ಅದ್ರ ಜೊತೆಗೇನೆ ಈ ಎಲ್ಲ ವರ್ಗಗಳ ಎಲ್ಲ ಸಮುದಾಯಗಳ ಆ ಒಂದು ಪ್ರಾತಿನಿಧ್ಯಕ್ಕೂ ಕೂಡ ಗಮನ ಕೊಡ್ತಾರೆ ಅನ್ಸ್ತದೆ. ಅದ್ರ ಒಂದಂತೂ ನಿಜ, ನಾಳೆ ದಿನ ಡಿ.ಕೆ. ಶಿವಕುಮಾರ್ ಕೆಲವು ಮಂತ್ರಿಗಳ ಜೊತೆ ಪ್ರಮಾಣ ವಚನ ಸ್ವೀಕರಿಸ್ತಾರೆ ಮತ್ತು ಸಂಪುಟ ವಿಸ್ತರಣೆ ಹಂತವಾಗಿ ಆಗ್ತದೆ ಅಂತ ನಾನು ಅನ್ಕೋತೇನೆ. ಕುಮಾರ್ ಮಾತನಾಡಿಸಿ ಈಗ ಇಲ್ಲಿ ನಮ್ಮ ಜೊತೆ ಸರ್ ಚಿನಾರಾಮ್ ಅವರು ಕೂಡ ಇದ್ದಾರೆ. ಅವ್ರು ಕೂಡ ಮಾತನಾಡ್ತಾ ಇದ್ರು, ಸಂಪುಟದಲ್ಲಿ ಈಗಾಗಲೇ ಕೂಡ ಸಿದ್ದರಾಮಯ್ಯ ಅವರು ಬಿಟ್ಟ ಮೇಲೆ ಡಿ.ಕೆ.ಶಿ ಅವ್ರದ್ದೇ ನಡೆಯುತ್ತೆ, ಸಿದ್ದರಾಮಯ್ಯ ಅವ್ರದ್ದೇನು ನಡೆಯೋದೇ ಇಲ್ಲ ಅಂತ ಮಾತನಾಡ್ತಿದ್ದಾರೆ. ಅಂದ್ರೆ ಸಿದ್ದರಾಮಯ್ಯ ಅವ್ರ ಬೆಂಬಲಿಗರಿಗೆ ಆಪ್ತರಿಗೆ ಅಷ್ಟೊಂದಾಗಿ ಸ್ಥಾನಮಾನ ಸಿಗೋ ಡೌಟ್ ಅಂತ. ಅದು ಆ ಸಿದ್ದರಾಮಯ್ಯನವರ ಬನ ಅನ್ನೋದಕ್ಕಿಂತ ಆ ಒಂದು ಸಾಧ್ಯತೆ ಕೂಡ ಇದೆ. ಆದ್ರೆ ಹೆಚ್ಚಿನ ಕಾರಣಗಳು, ಬಹಳ ಮುಖ್ಯ ಕಾರಣ ಯುವಕರನ್ನ ಸೇರಿಸ್ಕೋಬೇಕಂತ ಇದೆ. ಹೀಗಾಗಿ ಸಿದ್ದರಾಮಯ್ಯ ಬಳಗದ ಅನೇಕ ಬೆಂಬಲಿಗರು 60 ದಾಟಿದವರು ಇದ್ದಾರೆ. ಹೀಗಾಗಿ ಬಹುಶಃ ಆ ಒಂದು ಚಿಂತನೆಯಲ್ಲಿ ಸಿದ್ದರಾಮಯ್ಯ ಬನದ ಸಿದ್ದರಾಮಯ್ಯ ಹಿಂಬಾಲಕರ ಒಂದು ಗುಂಪೇನಿದೆ ಅವ್ರ ಪ್ರಾತಿನಿಧ್ಯ ಕಡಿಮೆ ಆಗ್ಬೋದೇನೋ. ಮತ್ತೆ ಇನ್ನೊಂದೇನಂದ್ರೆ, ಈಗ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗಿರೋದ್ರಿಂದ ಇಲ್ಲಿವರೆಗೂ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿರುವಾಗ ಅವರ ತೀರ್ಮಾನವೇ ಸಂಪುಟ ಸೇರ್ಪಡೆ ವಿಚಾರದಲ್ಲಿ ಅಂತಿಮವಾಗಿತ್ತು. ಇನ್ನು ಮೇಲೆ ಡಿ.ಕೆ. ಶಿವಕುಮಾರ್ ಅವರ ತೀರ್ಮಾನ ಅಂತಿಮವಾಗಿರೋದ್ರಲ್ಲಿ ಏನು ಆಶ್ಚರ್ಯ ಏನಿಲ್ಲ. ಬಿಕಾಸ್ ಮುಖ್ಯಮಂತ್ರಿಗಳ ಆಯ್ಕೆ ಕೊನೆಯ ತೀರ್ಮಾನ ಒಂದು ಸಂಪುಟ ಇದರಲ್ಲಿ ಸೇರ್ಪಡೆ ವಿಚಾರಗಳಲ್ಲಿ. ಹೀಗಾಗಿ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಅವರ ಮಧ್ಯೆ ಯಾವುದೋ ಒಂದು ಕಂದಕ ಇದೆ, ಸಂಘರ್ಷ ಇದೆ ಅನ್ನೋ ರೀತಿಯಲ್ಲಿ ಚಿಂತನೆ ಮಾಡೋದಕ್ಕಿಂತ ಕ್ಯಾಬಿನೆಟ್ ಇಸ್ ಆಲ್ವೇಸ್ ಸೆಲೆಕ್ಟೆಡ್ ಬೈ ದ ಚೀಫ್ ಮಿನಿಸ್ಟರ್, ಆ ರೀತಿ ಯೋಚನೆ ಮಾಡೋದು ಒಳ್ಳೇದು ಅನ್ಸುತ್ತೆ. ಹಾಗಾದ್ರೆ ಯುವಕರಿಗೆ ಹೆಚ್ಚಿನ ಅವಕಾಶವನ್ನ ಕೊಟ್ರೆ ಸರ್, ಹಿರಿಯರು ಅಥವಾ ಈಗಿರುವಂತ ಈ ಕಳೆದ ಬಾರಿ ಆದಂತ ಸಚಿವರೆಲ್ಲ ಸೈಲೆಂಟ್ ಆಗಿರ್ತಾರಾ? ಈಗ ಆ ರೀತಿಯ ಒಂದು ಪಾಲಿಸಿ ಡಿಸಿಷನ್, ಆ ರೀತಿಯ ಒಂದು ನೀತಿಯನ್ನು ಹಿಂದೆ ಇತ್ತು. ಸುಮಾರು ದಶಕಗಳ ಹಿಂದೆ ಇಂದಿರಾ ಗಾಂಧಿ ಅವರ ಕಾಲದಲ್ಲಿ ಒಂದು ಈ ತರ ತೀರ್ಮಾನ ಆಗಿತ್ತು. ಕಾಮರಾಜ್ ಪ್ಲಾನ್ ಅಂತ ಅದಕ್ಕೆ ಬಹಳ ಪ್ರಸಿದ್ಧವಾದ ಹೆಸರು. ಆ ಕಾಮರಾಜ್ ಪ್ಲಾನ್ ವಿಚಾರ ಬಂದಾಗ ಕೂಡ ಇದೇ ರೀತಿಯ ತೀರ್ಮಾನ ಆಗಿತ್ತು. ಯುವಕರನ್ನ ಸರ್ಕಾರದಲ್ಲಿಟ್ಟು ಹಿರಿಯರೆಲ್ಲರೂ ಪಕ್ಷ ಸಂಘಟನೆ ತೊಡಗಿಸ್ಕೊಳ್ಬೇಕು ಅಂತ ಈ ರೀತಿಯ ತೀರ್ಮಾನವನ್ನ ಹೈಕಮಾಂಡ್ ಮಟ್ಟದಲ್ಲಿ ಒಂದು ತಕೊಂಡ್ಬಿಟ್ರೆ ಪಕ್ಷದ ಹಿತದೃಷ್ಟಿಯಿಂದ ಎಲ್ಲರೂ ಅದನ್ನ ಪಾಲಿಸಬೇಕಾಗ್ತದೆ. ನಾನು ಹಿರಿಯ ಆಗಿದ್ದೇನೆ, ನಾನು ಹಿಂದಿನ ಮಂತ್ರಿ ಆಗಿದ್ದೆ, ಮುಂದಿನ ಮಂತ್ರಿ ಆಗಿರ್ತೇನೆ ಅನ್ನೋ ವಿಚಾರಕ್ಕಿಂತ ಪಕ್ಷದ ಹಿತಾಸಕ್ತಿಯಿಂದ ಆ ರೀತಿ ಇದು ಸರಿಬೇಕಾಗ್ತದೆ. ಈಗ ಮಾತನಾಡ್ತಾ ಇದ್ರು ಸರ್, ನೋಡ್ತಾ ಇದೀವಿ, ಅವರು ಕೂಡ ಹೇಳ್ತಾ ಇದ್ದಾರೆ ಅವಕಾಶ ಸಿಗಬಹುದು. ಅಂದ್ರೆ ಹಿಂದೆ ಇತ್ತು, ಆಗಿನ ಕಾಲದಲ್ಲಿ ಇತ್ತು, ಹಿರಿಯರಿಗೆ ಕೊಡಬೇಕು, ಹಾಗೆ ಇತ್ತು, ಹಿಂಗಿತ್ತು ಅಂತ. ಈಗೆಲ್ಲ ಅವಕಾಶ ಯೂತ್ಗೂ ಕೊಡಬೇಕು, ಯುವಕರಿಗೆ ಕೊಡಬೇಕು, ಪಕ್ಷದ ಮುಂದಿನ ಬೆಳವಣಿಗೆ ವಿಚಾರದಲ್ಲಿ ಇಟ್ಕೊಂಡು ಕೊಡಬೇಕು ಅಂತ ಹೇಳ್ತಿದ್ದಾರೆ. ಅಲ್ಲ, ಈಗ ಪಕ್ಷದ ಹಿತದೃಷ್ಟಿಯಿಂದ ಅವ್ರು ಮಾಡೋ ತೀರ್ಮಾನಗಳಿಗೆ ನಮ್ದೇನು ನಮ್ಮ ಅಡಚಣೆಗಳಿಲ್ಲ. ಆದ್ರೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಬೇಕು ಅಂದಾಗೆಲ್ಲ ಪ್ರತಿ ಸಾರಿನೂ ಅಡ್ಡ ಬರ್ತಾ ಇದ್ದಾರೆ. ಯಾರು? ರಾಜಣ್ಣ ಅಡ್ಡ ಬರ್ತಾ ಇದ್ರು, ಪ್ರತಿಯೊಬ್ಬರು ಅಡ್ಡ ಬರ್ತಾರೆ, ಜಮೀರ್ ಬರ್ತಾ ಇದ್ರು, ಅಡ್ಡ ಬರ್ತಾ ಇದ್ರು. ಖಾಲಿನೇ ಇಲ್ಲ ರೀ, ಅವ್ರಿಗೆ ಯಾಕ್ರಿ ಕೊಡ್ತಾರೆ ಅಂತ ಮಾತಾಡ್ತಕ್ಕಂಥ ಮಾತುಗಳು ಡಿ.ಕೆ. ಶಿವಕುಮಾರ್ ಅಷ್ಟು ಸುಲಭವಾಗಿ ಅರಗಿಸ್ಕೊಂಡಿಲ್ಲ. ಅದನ್ನ ಬಹಳ ತಾಳ್ಮೆಯಿಂದ ಸಹಿಸ್ಕೊಂಡ್ ಬಂದವ್ರೆ. ಇವತ್ತು ಅಧಿಕಾರ ಬಂದಾಗ ಹೇಗಿದ್ರು ಸರ್ಕಾರ 2 ವರ್ಷ ನಡೀತದೆ, ಬಹುಮತ ಇದೆ, 136+ ಇದೆ. ಈಗ ನಮ್ಗೆ ಯಾರು ಅಡ್ಡ ಬರ್ತಾರೆ? ಸಿದ್ದರಾಮಯ್ಯನವರು ಹೈಕಮಾಂಡ್ ಅಡ್ಡ ಬರುತ್ತೆ ಸರ್. ಹೈಕಮಾಂಡ್ ಅಡ್ಡ ಬರೋದಕ್ಕೆ ಇವರು ಇಲ್ಲಿ ಇರ್ತಕ್ಕಂಥದ್ದು, ಇಲ್ಲಿ ಹೈಕಮಾಂಡ್ಗೆ ATM ಕಳ್ಸಂತ ವ್ಯವಸ್ಥೆ ಇರೋದು ಇಲ್ಲೇ ಇವ್ರ ಕೈಯಲ್ಲಿ. ಈಗ ಮೊದಲು ಸಿದ್ದರಾಮಯ್ಯನ ಕೇಳಿ ಮಾಡ್ಬೇಕಾಯ್ತು ಪ್ರತಿಯೊಂದು ತೀರ್ಮಾನಗಳು. ಈಗ ತೀರ್ಮಾನ ತಗೊಳ್ತಕ್ಕಂಥ ಸರ್ವಾಧಿಕಾರತ್ವ ಇವ್ರಿಗೆ ಇದೆ. ಯಾಕಂದ್ರೆ ಇವ್ರಿಗೆ ಮುಖ್ಯಮಂತ್ರಿಗಳಾದವ್ರಿಗೆ ತಮ್ಮದೇ ಆದಂತ ಒಂದು ವಿಶೇಷ ಸ್ಥಾನಮಾನಗಳು ಇದೆ. ಅದನ್ನ ಬಳಸ್ಕೋತಾರೆ. ಡಿ.ಕೆ. ಶಿವಕುಮಾರ್ ಅವ್ರಿಗೆ ಸಿದ್ದರಾಮಯ್ಯ ಬಣದವರು ಏನೆಲ್ಲ ತೊಂದರೆ ಕೊಟ್ಟಿದ್ದಾರೆ ಅವ್ರಿಗೆ ಗೊತ್ತಿದೆ. ಹಿರಿಯರನ್ನ ತೆಗಿತೀವಿ ಅಂದಾಗೇನೆ ಗೊತ್ತಾಗ್ಬೇಕು ನಮ್ಗೆ. ನಾವು ಸಾಮಾನ್ಯ ಸುಮ್ಮನೆ ಕೂತ್ಕೊಳ್ಳೋಕೆ ಆಗಲ್ಲ. ವಿರೋಧ ಪಕ್ಷದಲ್ಲಿ ಇರುವಂತವ್ರು ನಾವು ಸುಮ್ಮನೆ ಕೂತ್ಕೊಳ್ಳೋಕೆ ಆಗಲ್ಲ. ನಿಮ್ಮನ್ನ ಎಚ್ಚರಿಸ್ತಾ ಇರ್ತೀವಿ, ಮಾಧ್ಯಮಗಳು ನಿಮ್ಮನ್ನ ಎಚ್ಚರಿಸ್ತವೆ. ಇವೆರಡರ ಮಧ್ಯದಲ್ಲಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರು ಉತ್ತಮವಾದ ಕೆಲಸ ಮಾಡಿದ್ದೆ ಆದರೆ ಅವರು ಯಶಸ್ವಿನಾಗ್ತಾರೆ. ನಾವು ಇನ್ನೂ ಮುಂದೆ 10 ವರ್ಷ ಅಲ್ಲ 100 ವರ್ಷ ಆಗಲಿ, ನಮಗೇನು ಬೇಡ ಅನ್ನಲ್ಲ. ಆದರೆ ಅಧಿಕಾರದಲ್ಲಿ ಇನ್ನು ನಾಳೆ ಏನು ಕ್ಯಾಬಿನೆಟ್ ರಚನೆ ಆಗ್ತದೆ, ಆ ರಚನೆಯಲ್ಲೇ 70% ಅವ್ರ ಬಣ್ಣ ಗೊತ್ತಾಗ್ತದೆ. ಅದಾದ್ಮೇಲೆ ಇನ್ನೊಂದು ಸೆಕೆಂಡ್ ಬ್ಯಾಚ್ ಆಗ್ತದೆ. MP ಎಲೆಕ್ಷನ್ ಆಗ್ತಾ ಇದೆ, MLC ಎಲೆಕ್ಷನ್ ಆಗ್ತಾ ಇದೆ. MP ಮತ್ತು MLAಗಳನ್ನ ಕಂಟ್ರೋಲ್ ತಗೋಬೇಕು. ಎಲ್ಲಿ ನಮ್ಮನ್ನು ಬಿಟ್ಟು ಹೋಗ್ಬಿಡ್ತಾರೋ. ಈಗಾಗಲೇ ನಮ್ಮ ಬಂಗಾರಪೇಟೆ ನಾರಾಯಣಸ್ವಾಮಿ ಹೇಳ್ತಾ ಇದ್ರು, ನಮ್ಮ ಜಿಲ್ಲೆಯನ್ನ ಪರಿಗಣಿಸಿದ್ರೆ ಅದು ಪರಿಣಾಮ ನೆಟ್ಟಿಗಿರಲ್ಲ ನೋಡಿ ಅಂತ. ಅದ್ರ ಅರ್ಥ ಏನು ಸರ್? ಈಗ ನೋಡಿ, ಟಿಕೆಟ್ ಕೊಟ್ಟು ಈಗ ಗೆದ್ದಿದ್ದಾರೆ, ಅವ್ರಿಗೂ ಕೂಡ ಯಾರಿಗೆ ಆಗಲಿ ಸರ್, ಈಗ ಶಾಸಕರಾದ್ಮೇಲೆ ಸಚಿವರಾಗಬೇಕು ಅನ್ನೋ ಆಸೆ ಆಕಾಂಕ್ಷೆ ಇರಲ್ವಾ? ಪ್ರತಿಯೊಬ್ಬರಿಗೂ ಇರುತ್ತೆ. ಹೇಳ್ತಾರೆ, ನಮ್ಮ ಸಮುದಾಯವಾರು ಲೆಕ್ಕಾಚಾರದಲ್ಲಿ ಹೇಳ್ತಾರೆ. ಇದ್ರ ಜೊತೆಗೆ ಇನ್ನು ಪ್ರಾಂತ್ಯ ಭಾಗದಲ್ಲೂ ಹೇಳ್ತಾರೆ, ಈ ಪ್ರಾಂತ್ಯಕ್ಕೆ ಕೊಡಬೇಕು, ಈ ಸಮುದಾಯ ಕೊಡಬೇಕು ಅಂತ ಕೇಳೋದು ಸಹಜವಾಗಿ ಸಹಜ. ನಾನು ಅದನ್ನ ತಪ್ಪಂತ ಹೇಳಲ್ಲ, ಆಗ್ರಹ ಮಾಡೋದು ಸಹಜ. ಅವರು ಹೇಳಿದ್ದು ದಾಟಿ ಹೇಗಿತ್ತು ಅಂದ್ರೆ, ನಮ್ಮನ್ನೇನಾದ್ರೂ ಪರಿಗಣನೆಗೆ ತಗೊಳ್ಳಿಲ್ಲ ಅಂದ್ರೆ ಮುಂದೆ ಅಡ್ಡ ಪರಿಣಾಮ ಬೀರ್ತದೆ ಅಂತ. ಹೈಕಮಾಂಡ್ ಏನ್ ಮಾಡ್ತಾ ಇದೆ? ಹೈಕಮಾಂಡ್ ಯಾಕೆ ಹೇಳಿಲ್ಲ? ನಾರಾಯಣಸ್ವಾಮಿ
ನೀನು ಮಾತಾಡಬೇಡ, ಗಪ್ ಚುಪ್, ಸುಮ್ಮನೆ ಕೂತ್ಕೋ, ತೀರ್ಮಾನ ಆದಮೇಲೆ ಯೋಚನೆ ಮಾಡಿಯಾ ಅನ್ಬೇಕಾಗಿತ್ತು. ಈಗ ಇವರು ಈಗಲೇ ಈ ಆಟ ಆಡ್ತಾ ಇದ್ದಾರೆ. ಇನ್ನೂ ಮುಖ್ಯಮಂತ್ರಿಗಳು ಪ್ರಮಾಣ ವಚನ ಸ್ವೀಕರಿಸೋಕೆ ಮುಂಚೆನೆ ಮುಂದಿನ ದಿನಗಳಲ್ಲಿ ಏನಾಗ್ಬೋದು ಅಂತ ನಮ್ಮ ಯೋಚನೆ. ಇವತ್ತು ಕಂಟ್ರೋಲ್ ತಪ್ಪಿದೆ ಹೈಕಮಾಂಡ್ದು. ಏನೋ ನಾಟಕ ಆಡ್ಕೊಂಡು ಒಂದು ಡ್ರಾಮಾ ಮೇಲೆ ಇವತ್ತು ಡಿ ಕೆ ಶಿವಕುಮಾರ್ಗೆ ಬಿಟ್ಕೊಟ್ಟಿರ್ತಕ್ಕಂಥದ್ದು, ಕಣ್ಣಲ್ಲಿ ನೀರು ಹಾಕೊಂಡು, ನಾನು ಅದ್ರ ಬಗ್ಗೆನೂ ಮಾತಾಡಲ್ಲ. ಕಣ್ಣಲ್ಲಿ ಅಧಿಕಾರ ಹೋಗೋ ಟೈಮಲ್ಲಿ ಕಣ್ಣಲ್ಲಿ ನೀರು ಬರ್ತದೆ, ಸಹಜವಾಗಿ ಬರಲಿ. ಮಾತಾಡ್ತೀನಿ. ಹಲವು ನಾಯಕರು ಲಾಭಿಯನ್ನ ಮಾಡ್ತಾ ಇದ್ದಾರೆ. ಇದ್ರ ಜೊತೆಗೆ ಯಾವ ಪ್ರಾಂತ್ಯದ ವಿಚಾರ ಕೊಡ್ತಾರಾ ಅಥವಾ ಸಮುದಾಯದ ಲೆಕ್ಕಾಚಾರ ವಿಚಾರ ಕೊಡ್ತಾರಾ ಅಂತ ಮಾತನಾಡೋಣ. ಈಗ ಬಸವರಾಜ್ ಸರ್ ಮಾತನಾಡ್ತಾ ಇದ್ವಿ, ಇಲ್ಲಿ ಈಗ ಪ್ರಾಂತ್ಯವಾರು ಲೆಕ್ಕಾಚಾರ ಹಾಕ್ತಾರ ಅಥವಾ ಸಮುದಾಯವಾರು ಲೆಕ್ಕಾಚಾರ ಹಾಕ್ತಾರ ಅಥವಾ ಪಕ್ಷಕ್ಕಾಗಿ ದುಡ್ದಂತವ್ರಿಗೆ ಅವಕಾಶವನ್ನ ಮಾಡಿಕೊಡ್ತಾರಾ? ಯಾರಿಗೆ ಕೊಡಬಹುದಾಗಾದ್ರೆ? ನೀವು ಕೇಳಿದ ಎಲ್ಲ ಒಂದು ವಿಚಾರಗಳನ್ನ ಪರಿಗಣನೆ ತಗೊಳ್ತಾರೆ. ಅದೆಲ್ಲದರ ಆಚೆ ಬಹಳ ಮುಖ್ಯವಾದ ವಿಚಾರ ಏನಪ್ಪಾ ಅಂದ್ರೆ 2028ರ ಚುನಾವಣೆಗೆ ಪಕ್ಷವನ್ನ ಹೇಗೆ ತಯಾರು ಮಾಡುವುದು. ಯಾಕಂದ್ರೆ ಈಗ ಅವರು ಎದುರಿಸ್ತಾ ಇರೋದು ಬಿಜೆಪಿ ಅನ್ನೋ ಒಂದು ದೈತ್ಯ ಪಕ್ಷವನ್ನ. ಹೀಗಿರುವಾಗ ಅದರಲ್ಲೂ ಕೂಡ ಕಾಂಗ್ರೆಸ್ಸಿನ ಅಸ್ತಿತ್ವ ಈಗ ಉಳಿದಿರೋದು ದಕ್ಷಿಣದ ರಾಜ್ಯಗಳಲ್ಲಿ, ಅದರಲ್ಲಿ ಕರ್ನಾಟಕ ಬಹಳ ಮುಖ್ಯವಾದ ರಾಜ್ಯ. ಹೀಗಿರುವಾಗ ಕರ್ನಾಟಕದ 2028ರ ಚುನಾವಣೆಗೆ ಬಿಜೆಪಿಯನ್ನು ಎದುರಿಸುವುದಕ್ಕೆ ಹೇಗೆ ತಯಾರು ಮಾಡಬೇಕು, ಪಕ್ಷವನ್ನು ಹೇಗೆ ಸಂಘಟನೆ ಮಾಡಬೇಕು, ಸದೃಢಗೊಳಿಸಬೇಕು, ಈ ನಿಟ್ಟಿನಲ್ಲಿ ಯಾರ್ಯಾರ ನಾಯಕತ್ವ ಯಾವ್ಯಾವ ಜಿಲ್ಲೆಯಲ್ಲಿ ನಮ್ಮ ಪಕ್ಷಕ್ಕೆ ಅನುಕೂಲ ಆಗ್ತದೆ, ಇದು ಬಹಳ ಮುಖ್ಯ ಆಗ್ತದೆ. ನೀವು ಹೇಳಿದ ರೀತಿ ಎಲ್ಲ ವಿಚಾರಗಳು, ಎಲ್ಲ ಪಾಯಿಂಟ್ಗಳು ಪರಿಗಣನೆ ಬರ್ತವೆ. ಈ ಸಮುದಾಯವಾರು, ಜಾತಿವಾರು, ಪ್ರಾಂತ್ಯವಾರು, ಜಿಲ್ಲಾವಾರು ಎಲ್ಲವೂ ಬರ್ತದೆ. ಅದೆಲ್ಲದರ ಆಚೆಗೆ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಕನ್ಸಿಡರೇಷನ್ ಈಸ್ ಹೌ ಟು ಸ್ಟ್ರೆಂಥನ್ ದ ಪಾರ್ಟಿ ಫಾರ್ 2028. ಯಾಕಂದ್ರೆ ಈಗ ಇನ್ನೊಂದು 6 ತಿಂಗಳು 7 ತಿಂಗಳು ಆದ್ಮೇಲೆ ವಿ ಆರ್ ಇನ್ ಎಲೆಕ್ಷನ್ ಮೋಡ್. ರಾಜ್ಯ ಮತ್ತು ಎಲ್ಲ ಪಕ್ಷ ಚುನಾವಣೆ ಆಗಲಿ ತೊಡಸ್ಕೊಂಡ್ ಬಿಡ್ತವೆ. ಹೀಗಿರುವಾಗ ಅದು ಆದ್ಯತೆ ಆಗಿರ್ತದೆ. ಸಿದ್ದರಾಮಯ್ಯ ಬನ್ನ, ಡಿ ಕೆ ಶಿವಕುಮಾರ್ ಬನ್ನ, ಅದೆಲ್ಲ ಸರಿ. ಚಿನ್ನರಾಮು ಹೇಳಿದ ತರ ಅದೆಲ್ಲ ಇದೆ. ಯಾಕಂದ್ರೆ ಅನೇಕರು ಬಹಿರಂಗವಾಗಿ ಡಿ ಕೆ ಶಿವಕುಮಾರ್ ವಿರುದ್ಧ ಮಾತಾಡಿದ್ದಾರೆ. ಮತ್ತೆ ಈ ರೀತಿಯ ಬ್ಲಾಕ್ ಮೇಲ್ ತಂತ್ರಗಳನ್ನ ಯಾರು ಕೂಡ, ಅದು ಬಿಜೆಪಿ ಆಗ್ಲಿ ಕಾಂಗ್ರೆಸ್ ಆಗ್ಲಿ, ಯಾರು ಕೂಡ ಅದನ್ನ ಪ್ರೋತ್ಸಾಹ ಮಾಡೋದಿಲ್ಲ. ನನ್ನ ಮಂತ್ರಿ ಮಾಡದೇ ಇದ್ರೆ ನೋಡಿ ನಾ ಏನ್ ಮಾಡ್ಕೊಳ್ತೀನಿ ಅಂತ ಮಾತಾಡಿಬಿಟ್ರೆ ಯಾರು ಸಹಿಸೋದಿಲ್ಲ ಅದನ್ನ. ಆ ರೀತಿಯ ಪಕ್ಷದ ಆಂತರಿಕ ಶಿಸ್ತಿಗೆ ವಿರುದ್ಧವಾಗಿ ಮಾತಾಡಿದವರನ್ನ ಹೇಗೆ ಅವ್ರಿಗೆ ಹೇಗೆ ಎಲ್ಲಿ ಅವ್ರಿಗೆ ಯಾವ ಪಾತ್ರ ಕೊಡ್ಬೇಕು, ಅವ್ರಿಗೆ ಯಾವ ಜವಾಬ್ದಾರಿ ಕೊಡ್ಬೇಕು, ಅಥವಾ ಅವ್ರ ಮೇಲೆ ಏನು ಕ್ರಮ ತಗೊಳ್ಬೇಕು, ಎಲ್ಲವನ್ನು ಪರಿಗಣನೆ ಮಾಡಿ ಕೊನೆಗೆ ಒಂದು ಇವೆಲ್ಲ ಅಳದಿ ಸೂಗಿ ಇದೆಲ್ಲ ವಿಚಾರಗಳ ಆಧಾರದ ಮೇಲೆ ಒಂದು ತೀರ್ಮಾನಕ್ಕೆ ಬರ್ತಾರೆ. ಅದಕ್ಕೋಸ್ಕರನೇ ಇದು ಏಕಾಏಕಿ ನಾಳೆನೆ ಆಗಿಬಿಡುವಂತ ಕಾರ್ಯ ಅಲ್ಲ. ಹೀಗಾಗಿ ಇದಕ್ಕೆ ಟೈಮ್ ಬೇಕಾಗ್ತದೆ. ಅದಕ್ಕೆ ಹಂತ ಹಂತವಾಗಿ ಈ ಸಂಪುಟ ವಿಸ್ತರಣೆ ಆಗ್ತದೆ ಅಂತ ನಾನು ಹೇಳ್ತೇನೆ. ಈಗ ಚಿನ್ನರಾಮ್ ಅವರು ಮಾತನಾಡ್ತಾ ಇದ್ರು, ಸಿದ್ದರಾಮಯ್ಯನವರು ಯಾವ ರೀತಿ ಅಂತ ಹೇಳೋದಿಕ್ಕಾಗೋದಿಲ್ಲ, ಮೈತ್ರಿ ಮಾಡ್ಕೊಂಡಂತ ಸಂದರ್ಭದಲ್ಲಿ ಬಿಜೆಪಿಗೆ ಕಳಿಸಿ ಸರ್ಕಾರ ಕೆಡವಿಸಿದ್ರು ಅವರು. ಈಗ ಅದೇ ರೀತಿಯಾಗಿ ಏನಾದ್ರೂ ಕೂಡ ಆಗುತ್ತೆ, ಸಿದ್ದರಾಮಯ್ಯ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ, ಅಧಿಕಾರವನ್ನ ಕಳ್ಕೊಂಡು ಸುಮ್ಮನಿರೋದಿಲ್ಲ ಅಂತ, ಇಂಥ ಸನ್ನಿವೇಶ ನಿರ್ಮಾಣ ಆಗುತ್ತಾ ಅಂತ? ಆ ರೀತಿ ಮಾಡಿದ್ರೆ ಕರ್ನಾಟಕದ ಮತದಾರ ಮೂರ್ಖ ಅಲ್ಲ. ಆ ರೀತಿ ಏನಾದ್ರು ಡೆವಲಪ್ಮೆಂಟ್ ಆಗ್ಬಿಟ್ರೆ, ಯಾವ ಸಿದ್ದರಾಮಯ್ಯ ಸುಮಾರು 3-4 ದಶಕಗಳ ಕಾಲ ಕಾಂಗ್ರೆಸ್ ವಿರುದ್ಧ ರಾಜಕಾರಣ ಮಾಡ್ಕೊಂಡ್ ಬಂದು, ಜನತಾ ಪರಿವಾರದ ರಾಜಕಾರಣ ಇಸ್ಕೊಂಡ್ ಬಂದು, ಕಾಂಗ್ರೆಸ್ ಬಂದಾದ್ಮೇಲೆ 2 ಬಾರಿ ಮುಖ್ಯಮಂತ್ರಿ ಮಾಡಿದ ಪಕ್ಷಕ್ಕೆ ನೀವು ನಿಮ್ಮ ಹಿರಿತನದ ಆಧಾರದ ಮೇಲೆ ನೀವು ಕೆಳಗಿಳಿರಿ, ಯುವಕರಿಗೆ ಆದ್ಯತೆ ಕೊಡಿ ಅಂತ ಹೇಳಿದ್ದಕ್ಕೆ ಮಾತ್ರ ಇವರು ಆ ಪಕ್ಷಕ್ಕೆ ವಿರುದ್ಧವಾಗಿ ಕೆಲಸ ಮಾಡ್ತಾರೆ ಅಂದ್ರೆ, ಆ ರಾಜ್ಯದ ಜನ ಏನು ಮೂರ್ಖರಲ್ಲ. ಅವ್ರಿಗೂ ಕೂಡ ಒಂದು ಮಾರಲ್ ಸೆನ್ಸ್ ಇರ್ತದೆ, ಒಂದು ನೈತಿಕ ಪ್ರಜ್ಞೆ ಇದೆ ಈ ರಾಜ್ಯಕ್ಕೆ. ಹಾಗಿರುವಾಗ ಅದ್ ನೋಡೋಣ. ಯಾರು ಕೂಡ ಸಿದ್ದರಾಮಯ್ಯ ಹೀಗೆ ಮಾಡ್ಬೇಕು ಹಾಗೆ ಮಾಡ್ಬೇಕು ಅಂತ ಹೇಳಕ್ಕಾಗೋದಿಲ್ಲ. ಅದು ಅವರವರ ಪ್ರಜ್ಞೆ, ಅವರವರ ಆಂತರಿಕ ನೈತಿಕ ಪ್ರಜ್ಞೆ. ಅದು ಆ ಸಿದ್ದರಾಮಯ್ಯನವರು ಬಹುಶಃ ಆ ರೀತಿ ಮಾಡ್ಲಿಕ್ಕೆ ನಾನು ಅನ್ಕೊಳ್ತೇನೆ. ಯಾಕಂದ್ರೆ 2018ರ ಸಿದ್ದರಾಮಯ್ಯ ಬೇರೆ, ಈಗಿನ ಸಿದ್ದರಾಮಯ್ಯ ಬೇರೆ. ಅವ್ರಿಗೆ ವಯಸ್ಸು ಆಗಿದೆ, ಮತ್ತೆ ಅವ್ರಿಗೂ ಗೊತ್ತಿರ್ತದೆ, ಇದೆಲ್ಲ ಗೊತ್ತಿರ್ತದೆ ಅವ್ರಿಗೆ. ನನ್ನನ್ನು ಯಾರು ಮುಖ್ಯಮಂತ್ರಿ ಮಾಡಿದ್ರು, ನನ್ನ ಅರ್ಹತೆ ಇದ್ದಾಗ ಕೂಡ ಯಾರು ಮುಖ್ಯಮಂತ್ರಿ ಮಾಡಿಲ್ಲ, ಹಿಂದೆ ಏನಾಗಿದೆ ಎಲ್ಲ ಗೊತ್ತಿದೆ ಅವ್ರಿಗೆ. ಹೀಗಾಗಿ ಬಹುಶಃ ಸ್ವಲ್ಪ ಬೇಜಾರು ಇರ್ತದೆ, ಅಸಮಾಧಾನ ಇರ್ತದೆ ಅನೇಕ. ಯಾಕಂದ್ರೆ ಯಾವ್ದು ಕೂಡ ಎಲ್ರು ಕೂಡ ಎಲ್ಲಾ ಕಾಲದ ತೃಪ್ತಿ ಆಗಿರೋದಿಲ್ಲ. ಅಲ್ಲ ಬಸವರಾಜ್ ಸರ್, ಸುದೀರ್ಘ ಅವರ ರಾಜಕೀಯದ ಇತಿಹಾಸದಲ್ಲಿ ಯಾವಾಗ್ಲೂ ಕೂಡ ಅಧಿಕಾರದಲ್ಲೇ ಇದ್ದಂಥವ್ರು ಅವ್ರು ವಿರೋಧ ಪಕ್ಷದವರಾಗಿದ್ದಾಗ್ಲಿ ಅಥವಾ ಆಡಳಿತದ ಇದ್ದಾಗಲಿ ಯಾವುದೇ ಸಂದರ್ಭದಲ್ಲೂ ಕೂಡ ಅಧಿಕಾರದಲ್ಲಿ ಇದ್ದಂಥವ್ರೆ, ಅಧಿಕಾರವನ್ನ ಅನುಭವಿಸಿದಂಥವ್ರೆ.
ಈಗ ಅಧಿಕಾರದಿಂದ ತ್ಯಾಗ ಮಾಡಿದ್ದಾರಲ್ಲ, ಇದರಿಂದ ಈ ರೀತಿ ಆಗಬಹುದಾ ಅಂತ ಅವರು ಚರ್ಚೆಯನ್ನು ಮಾಡಿದ್ರೆ ಹೇಳ್ತಾ ಇದ್ದಾರೆ. ಕರೆಕ್ಟ್ ಶಿವಕುಮಾರ್. ಏನಾಗುತ್ತೆ ಅಂದ್ರೆ 78 ವರ್ಷ ಸಿದ್ದರಾಮಯ್ಯ ನಾನು ಅಧಿಕಾರದಲ್ಲಿ ಇದ್ಕೊಂಡೇ ಈ ಭೂಮಿಯನ್ನು ಬಿಡಬೇಕು ಅಂತ ಚಿಂತನೆ ಮಾಡ್ಲಿಕ್ಕಿಲ್ಲ. ಅವರ ಸಮಾಜವಾದ ಚಿಂತನೆ, ಅವರ ಓದು, ಅವರ ಒಂದು ಪ್ರಜ್ಞೆ ಅವೆಲ್ಲ ಹಾಗಿಲ್ಲ ಅಂತ ನಾನು ಅಂದ್ಕೊಳ್ತೇನೆ. ಯಾಕಂದ್ರೆ ಸರಿ, ಎಲ್ಲರೂ ಯಾವಾಗ್ಲೂ ಅಧಿಕಾರದಲ್ಲಿ ಇದ್ರಿ, ಎಲ್ಲಿವರೆಗೆ? ಯಾಕಂದ್ರೆ ನಾನು ರಿಟೈರ್ ಆದ್ರೆ ತಾನೇ ಮತ್ತೊಬ್ಬ ಬರೋದು. ಒಬ್ಬ ಹಿರಿಯ ನಾಯಕನ ಜವಾಬ್ದಾರಿ ಕಿರಿಯರನ್ನ ಪ್ರೋತ್ಸಾಹ ಮಾಡೋದು ಇರ್ತದೆ, ಹೊಸ ನಾಯಕತ್ವ ಸೃಷ್ಟಿ ಮಾಡೋದು ಅದು ಕೂಡ ಒಬ್ಬ ಹಿರಿಯ ನಾಯಕನ ಜವಾಬ್ದಾರಿ. ಹೀಗಿರುವಾಗ ಆ ರೀತಿಯ ಒಂದು ಅತಿರೇಕದ ಒಂದು ತೀರ್ಮಾನಕ್ಕೆ, ಅತಿರೇಕದ ಒಂದು ಬೆಳವಣಿಗೆಗೆ ಸಿದ್ದರಾಮಯ್ಯ ಅರಿವು ಮಾಡಿಕೊಡ್ಲಿಕ್ಕಿಲ್ಲ ಅಂತ ಅನ್ಕೊಳ್ತೇವೆ. ಮುಂದೆ ನೋಡೋಣ ಏನಾಗುತ್ತೆ. ಮಾತಾಡಿ, ಹೇಳಿ. ಅಲ್ಲ, ಈಗ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗ ಸಮನ್ವಯ ಸಮಿತಿ ಇರಲಿಲ್ಲ. ಅವತ್ತು ಯಾರು ಸಮನ್ವಯ ಸಮಿತಿಗೆ ಹಿರಿಯರು ಒಬ್ಬರನ್ನ ನೇಮಿಸಬಹುದಾಯ್ತು. ಅವ್ರು ಮುಖ್ಯಮಂತ್ರಿಗಳೇ ಸಮನ್ವಯ ಸಮಿತಿನೂ ಅವರೇ ಆಗಿದ್ರು, ಮುಖ್ಯಮಂತ್ರಿಯಾಗಿ ಅವರೇ ಇದ್ರು. ಇವತ್ತೇನು ಹೇಳ್ತಾ ಇದಾರೆ? ನನ್ನ ಸಮನ್ವಯ ಸಮಿತಿ ಮಾಡಿ, ನನ್ನನ್ನು ಮಾಡಿ ನಾನು ನಿಮಗೆ ಕೀಲು ಹಿಂಡ್ತಾ ಇರ್ತೀನಿ, ಮತ್ತೆ ಕಿವಿ ಹೆಂಗೆ ಹಿಂಡ್ಬೇಕು ಹಿಂಡ್ತೀನಿ, ನಿಮ್ಮ ಅಧಿಕಾರದಲ್ಲಿ ಹಸ್ತಕ್ಷೇಪ ಮಾಡದೇ ಇದ್ರು ಇಂಡೈರೆಕ್ಟ್ ಆಗಿ ಮಾಡಿಸ್ತೀನಿ. ಇವೆಲ್ಲ ಉದ್ದೇಶ ಇಟ್ಕೊಂಡ್ತಾನೆ ಸಮನ್ವಯ ಸಮಿತಿ ಕೇಳ್ತಾ ಇದಾರೆ. 3 ವರ್ಷ ಮುಖ್ಯಮಂತ್ರಿ ಆಗಿದ್ರಲ್ಲ, 3 ವರ್ಷ ಮುಖ್ಯಮಂತ್ರಿ ಆಗಿದ್ದಾಗ ಯಾಕೆ ಸಮನ್ವಯ ಸಮಿತಿ ಬಗ್ಗೆ ಯೋಚನೆ ಮಾಡಲಿಲ್ಲ? ಯಾಕಂದ್ರೆ ಸಮರ್ಥರು, ಸಿದ್ದರಾಮಯ್ಯ ಸಮರ್ಥರು, DK ಶಿವಕುಮಾರ್ ಅಸಮರ್ಥರ. ಹಾಗಿದ್ರೆ ಅವ್ರಿಗೆ ಯೋಗ್ಯತೆ ಇಲ್ವಾ? ಹಾಗಿದ್ರೆ ಈ ಅರ್ಹತೆ ಇಲ್ವಾ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡೋದಕ್ಕೆ? ನೀವು ಹೇಗೆ ನಿಮ್ಮ ಮುಖ್ಯಮಂತ್ರಿ ಸ್ಥಾನದಲ್ಲಿ ಇದ್ರಿ, ನೀವು ಆವತ್ತಿನ ದಿನದಲ್ಲಿ ನೀವು ಸಮನ್ವಯ ಸಮಿತಿ ರಚನೆ ಮಾಡ್ಕೊಳ್ಳಿಲ್ಲ. ನೀವು ಅವತ್ತು ನೀವೇ ಸರ್ವಾಧಿಕಾರಿಯಾಗಿ ಕೆಲಸ ಮಾಡಿದಿರಿ. ಇವತ್ತು ಇವರು ಸರ್ವಾಧಿಕಾರಿ ಮಾಡ್ಲಿ, ಅವ್ರಿಗೊಂದು ಚಿಂತನೆಗಳಿದೆ. ಮಾಡ್ಲಿ ಅಂತ ಹೇಳೋದಕ್ಕೆ ಮೊದಲನೇ ಬಾರಿ ಮುಖ್ಯಮಂತ್ರಿ ಆಗ್ತಿದ್ದಾರೆ, ಅನುಭವ ಇಲ್ಲ, ಹಾಗೆ ಹೆಚ್ಚು ಕಮ್ಮಿ ಆಗಬಾರ್ದು ಅಂತ ಹೇಳಿರಬಹುದು. ಅಲ್ಲ, 3 ವರ್ಷ ಉಪಮುಖ್ಯಮಂತ್ರಿ ಆಗಿ ಶಾಡೋ ಮುಖ್ಯಮಂತ್ರಿ ಆಗಿದ್ದಾರೆ. ಅವರು ಉಪಮುಖ್ಯಮಂತ್ರಿ ಅಂದ್ರೆ ಈಕ್ವಲ್ ಟು ಮುಖ್ಯಮಂತ್ರಿನೇ, ಎಲ್ಲ ಅಧಿಕಾರ ಮಾಡಿದ್ದಾರೆ. ಈಗ ನಾವು ಹೇಳೋದು ಅವರ ಆಂತರಿಕ ವಿಷಯದಲ್ಲಿ ಅವ್ರ ಸಮನ್ವಯ ಸಮಿತಿ ಆದ್ರೂ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ನಂದು ಒಂದು ಕಣ್ಣು ಹೋದ್ರೂ ಪರವಾಗಿಲ್ಲ, ಆ DK ಶಿವಕುಮಾರ್ 2 ಹೋಗ್ಲಿ, ಸರ್ಕಾರ ಬಿದ್ದೋಗ್ಲಿ, ನನಗೇನಾಗಬೇಕಾಗಿದೆ ಅಂತಕ್ಕಂಥ ಯೋಚನೆನೂ ಇದೆ. ಅವತ್ತು 4 ಜನ ಉಪಮುಖ್ಯಮಂತ್ರಿ ಮಾಡಬೇಕು ಅಂದಾಗ DK ಶಿವಕುಮಾರ್ ಇಲ್ಲ, ಒಂದೇ ಆಗ್ಬೇಕು ಅಂದ್ರು. ಅವತ್ತು ಒಂದೊಂದರು, ಇವತ್ತು 4 ಸರ್. ಅವಾಗ ಅವ್ರ ಪಕ್ಷದಲ್ಲಿ KPCC ಅಧ್ಯಕ್ಷರಾಗಿದ್ರು, ಗೆಲ್ಲಿಸ್ಕೊಂಡು ಬಂದಿದ್ರು, ಅವರ ಕೇಳಿ ತಪ್ಪೇನಿದೆ? ಅಲ್ಲ, ಅವ್ರ ತಪ್ಪು, ನಾನು ಅವ್ರು ಕೇಳಿರೋ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಇವತ್ತು ಅವ್ರ ಮೇಲೆ ಸವಾರಿ ಮಾಡೋದಕ್ಕೆ ಒಂದೇ ಮಾಡಿ ಯಾರಾದ್ರೂ ಒಬ್ಬರನ್ನ, ಅದು ಬಿಟ್ಟು 4 ಜನ ಬೇಕು, 5 ಜನ ಬೇಕು, ಜಾತಿ ಜನಕ್ಕೆ ಎಲ್ಲ ಅಷ್ಟು ಜನ ಹಾಕೊಂಡು ರುಬ್ಬೇಕು. DK ಶಿವಕುಮಾರ್ನ ಹಾಕೊಂಡು ರುಬ್ಬಿ ಕೈ ಕಟ್ಟು ಕಾಲು ಕಟ್ಟಿ ಹಾಕಿ ಇದು ಮಾಡಬಾರ್ದು ಅದು ಮಾಡಬಾರ್ದು ಹೇಳ್ಸೋಂಥ ಕೆಲಸ ಆಗ್ಬೇಕಾ? ಇದು ಆಗ್ಬೇಕಾದ್ರೆ ರಾಜ್ಯದ ಅಭಿವೃದ್ಧಿ ಆಗ್ತದ? ರಾಜ್ಯದ ಅಭಿವೃದ್ಧಿ ಈಗಲೇ ಕುಂಠಿತ ಆಗಿದೆ. ಇವತ್ತು ನೀವು 3 ವರ್ಷ ಅಧಿಕಾರ ಮಾಡಿ ಗ್ಯಾರಂಟಿಗಳ ಹೆಸರಿನಲ್ಲಿ ಕರ್ನಾಟಕದಲ್ಲಿ ಹಣಕಾಸಿನ ಪರಿಸ್ಥಿತಿಗಳ ಬಗ್ಗೆ ನಾವು ಮಾತಾಡಲ್ಲ, ಆದ್ರೆ ನಾವು ಮುಂದೆ ಮಾತಾಡ್ತೀವಿ. ಸರ್, ಈಗ ನೋಡಿ, ಸಮನ್ವಯ ಸಮಿತಿ ರಚನೆ ಮಾಡಿ ಅಂತ ಸಿದ್ದರಾಮಯ್ಯ ಕೇಳಿದ್ರು ಅಂತ ಅಂದ್ರೆ, ಈಗ 3 ವರ್ಷ ಆಡಳಿತ ಮಾಡಿದ್ರು ಆಗ್ಬೇಕಾಗಿಲ್ಲ, ಈಗ ಬೇಕಾಗಿತ್ತಾ ಅಂತ? ಸಮನ್ವಯ ಸಮಿತಿ ವಿಚಾರವನ್ನ DK ಶಿವಕುಮಾರ್ ಅವರಾಗ್ಲಿ, ಪಾರ್ಟಿ ಹೈಕಮಾಂಡ್ ಆಗ್ಲಿ ಒಪ್ಪೋದು ತೀರಾ ಕಷ್ಟ. ಯಾಕಂದ್ರೆ ಸಮನ್ವಯ ಸಮಿತಿ ಒಂದು ಪ್ರಸ್ತಾಪ ಯಾವಾಗ ಬರ್ತದೆ ಅಂದ್ರೆ ಸಮ್ಮಿಶ್ರ ಸರ್ಕಾರ ಇದ್ದಾಗ. ಈಗ ಬಿಜೆಪಿ JDS ಕೂಡಿ ಸರ್ಕಾರ ಮಾಡಿದಾಗ, JDS ಕಾಂಗ್ರೆಸ್ ಸೇರಿಕೊಂಡು ಸರ್ಕಾರ ಮಾಡಿದಾಗ, ಅಥವಾ UPA ಸರ್ಕಾರ, NDA ಸರ್ಕಾರಗಳಿದ್ದಾಗ ಒಂದು ಕಾಮನ್ ಮಿನಿಮಮ್ ಪ್ರೋಗ್ರಾಮ್ ಅಂತ ಮಾಡಿರ್ತಾರೆ. ಆ ಕಾಮನ್ ಮಿನಿಮಮ್ ಪ್ರೋಗ್ರಾಮ್ ಅನ್ನ ಅನುಷ್ಠಾನಗೊಳಿಸೋದಕ್ಕೆ ಒಂದು ಸ್ಟಿಯರಿಂಗ್ ಕಮಿಟಿ ಮಾಡ್ತಾರೆ. ಅದೆಲ್ಲ ಸಮನ್ವಯ ಸಮಿತಿ. ಸರಿ, ಇಲ್ಲೇ ಸಮನ್ವಯ ಸಮಿತಿ ಬೇಕಾಗುತ್ತೆ. ಅದರ ಅರ್ಥ ಏನು? ಸಮನ್ವಯ ಸಮಿತಿ ಮಾಡೋ ಅರ್ಥನೇ ಏನಪ್ಪಾ ಅಂದ್ರೆ, ನೀವು ಆಯ್ಕೆ ಮಾಡಿದ ಮುಖ್ಯಮಂತ್ರಿ ಮೇಲೆ ನಮ್ಗೆ ವಿಶ್ವಾಸ ಇಲ್ಲ ಅಂತ ಅದರ ಅರ್ಥ. ನೀವು ಆಯ್ಕೆ ಮಾಡಿದ ಮುಖ್ಯಮಂತ್ರಿ ನಮ್ಗೆ ವಿಶ್ವಾಸ ಇಲ್ಲ, ಅದಕ್ಕೆ ನಮ್ದು ತೀರ್ಮಾನ, ನೀವು ತೀರ್ಮಾನಗಳಲ್ಲಿ ನಮ್ದು ಒಂದು ಪಾತ್ರ ಇರ್ಲಿ ಅಂತ ಹೇಳಕ್ ಹೊರಟಿದ್ದೀರಿ. ಅದು ಆಗೋದಿಲ್ಲ. ಯಾಕಂದ್ರೆ ಚುನಾವಣಾ ಮುಂದೆ ಇರುವಾಗ ಇವೆಲ್ಲವನ್ನು ಕಾಂಗ್ರೆಸ್ ಅಲ್ಲಿ ಮಾಡ್ತಾ ಹೋಗ್ಬಿಟ್ರೆ ಕಾಂಗ್ರೆಸ್ ಇನ್ನೂ ದುರ್ಬಲಗೊಳ್ತದೆ. ಮತ್ತೆ DK ಶಿವಕುಮಾರ್ ಸ್ವಭಾವ ಎಲ್ರಿಗೂ ಗೊತ್ತಿದೆ, ಅವ್ರು ಇದನ್ನು ಒಪ್ಪೋ ಮಾತೇ ಇಲ್ಲ. ಸಮನ್ವಯ ಸಮಿತಿ ಮತ್ತೊಂದು ಇನ್ನೊಂದು, ಬಹುಶಃ DCM ಹುದ್ದೆನೂ ಅವ್ರು ಒಪ್ಲಿಕ್ಕಿಲ್ಲ. ಇವೆಲ್ಲ ಈಗಿನ ಚರ್ಚೆಗಳು ಮಾತ್ರ. ಅದ್ರ ಸಮನ್ವಯ ಸಮಿತಿಯ ಮಾಡೋ ವಿಚಾರ ಇದೆಯಲ್ಲ, ಅದರಷ್ಟು ಏನಂತಾರೆ ಏನು ಪ್ರಕ್ಷುಬ್ಧಗೊಳಿಸುವ ವಿಚಾರ ಮತ್ತೊಂದಿಲ್ಲ. ಇಟ್ ಓನ್ಲಿ ಡಿಸ್ಟರ್ಬ್ಸ್ ದ ಪವರ್ ಬ್ಯಾಲೆನ್ಸ್. ನೀವು ಒಂದು ರಾಜ್ಯ ಸರ್ಕಾರ, ಒಂದು ಸರ್ಕಾರದಲ್ಲಿ ಒಂದು ಆಲ್ಟರ್ನೇಟಿವ್ ಪವರ್ ಸೆಂಟರ್ ಮಾಡೋದಾಗ್ಲಿ, ಅಥವಾ ಮುಖ್ಯಮಂತ್ರಿಗಳಿಗೆ ತೀರ್ಮಾನ ತಗೊಳ್ಳೋ ಅವ್ರನ್ನ ಮುಗುದಾನ ಹಾಕೋದಾಗ್ಲಿ, ಮುಖ್ಯಮಂತ್ರಿ ಯಾಕೆ ಮಾಡ್ಬೇಕು? ಅವ್ರ ಮೇಲೆ ವಿಶ್ವಾಸ ಇಲ್ಲ, ಮುಖ್ಯಮಂತ್ರಿ ಯಾಕೆ ಮಾಡ್ಬೇಕು? ಅವ್ರಿಗೆ ವಿಶ್ವಾಸ ಇಲ್ಲ ಅಂದ್ರೆ, ವಿಶ್ವಾಸ ಇದೆ ಅಂತ ತಾನೇ ಅವ್ರು ಮಾಡಿರೋದು. ನೀವು ಅವರ ಪಕ್ಷ ಸಂಘಟನೆ, ಅವರ ಎಲ್ಲ ಪರಿಶ್ರಮಗಳನ್ನ ನೋಡಿತಾನೆ ಮಾಡಿರೋದು. ಹೀಗಿರುವಾಗ ಅದೆಲ್ಲ ವಿಚಾರ ಬಹುಶಃ ಆರೋಗ್ಯಕರ ವಿಚಾರಗಳಲ್ಲ. ಹೈಕಮಾಂಡ್ ಕೂಡ ಅದನ್ನ ಒಪ್ಪೋದಿಲ್ಲ ಅಂತ ಅನ್ಕೋತೀನಿ. ಇದ್ರ ಜೊತೆಗೆ ಮಾತನಾಡ್ತಾ ಇದ್ವಿ ಸರ್, ಹಲವರು ಅಂದ್ರೆ ಮೊದಲ ಹಂತದಲ್ಲೇ ಕೂಡ 10 ರಿಂದ 11 ಜನ ಹೆಸರು ಘೋಷಣೆ ಆಗುತ್ತೆ, ಫೈನಲ್ ಆಗುತ್ತೆ ಅಂತ.
ಆದರೆ ಇನ್ನೂ ಕೂಡ ಫೈನಲ್ ಆಗಿಲ್ಲ. ಬೆಳಗ್ಗೆಯಿಂದ ಮೀಟಿಂಗ್ ಮಾಡ್ತಾನೆ ಇದ್ದಾರೆ. ಯಾಕೆ ಅಂತ ಅಂದರೆ ಅಸಮಾಧಾನ ಆಗಬಹುದು, ಅಥವಾ ಹಿರಿಯನ ಕಡೆಗಣಿಸ್ತರು ಅಂತ ಬರ್ಬೋದು, ಅಥವಾ ಹೊಸಬರಿಗೆ ಅವಕಾಶವನ್ನು ಮಾಡಿಕೊಡ್ಬೇಕು ಅನ್ನೋದು ಕೂಡ ಇದೆ ಅನ್ನೋದ್ರ ಬಗ್ಗೆ. ಇಷ್ಟೊತ್ತಾದರೂ ಇಷ್ಟೊಂದು, ಯಾಕಂದರೆ ಸಿದ್ದರಾಮಯ್ಯನವ್ರನ್ನ ಸಿಎಂ ಆಗಿ ಆಯ್ಕೆ ಮಾಡುವಂಥ ಸಂದರ್ಭದಲ್ಲೂ ಸರ್ ಮಾತಾಡಿ. ಕೆಲವೊಂದ್ ಸರ್ತಿ ಈ ಲಿಸ್ಟ್ಗಳು ಕೊನೆಯ ಕ್ಷಣದಲ್ಲಿ ಅರ್ಧ ಗಂಟೆ 1 ಗಂಟೆ ಮುಂಚೆ ಕಳಿಸ್ತಾರೆ ರಾಜ್ಯಪಾಲರ ಕಚೇರಿಗೆ. ಈಗ ಅದನ್ನು ಕೂಡ ನೋಡಿದೇವೆ ನಾವು. ಹೌದೌದು. ಕೆಲವೊಂದ್ ಸರ್ತಿ ಬರುತ್ತೆ ಅಂತ ಬರೋದೇನೆ ಇಲ್ಲ, ಹಾಗೂ ಆಗುತ್ತೆ. ಯಾಕಂದ್ರೆ ಈಗ 10 ಜನ, ಯಾರು 10 ಜನ ಮಾಡಿ 11 ಜನ ಬೇಜಾರು ಮಾಡ್ಕೊತಾನೆ. ಇದೆಲ್ಲ ಯಾಕೆ ಅಂತ ಕೊನೆಗೆ ಯಾರೋ ಬೇಡಪ್ಪ ಸಂಪುಟ ಆಮೇಲೆ ನೋಡ್ಕೊಳ್ಳೋಣ ಅಂತ ನಾಳೆ ಡಿ.ಕೆ. ಶಿವಕುಮಾರ್ ಅವರು ಮಾತ್ರ ಪ್ರಮಾಣ ವಚನ ತಗೋಬಹುದು. ಆಮೇಲೆ ಹಂತವಾಗಿ ಇನ್ನೊಂದು ವಾರ ಬಿಟ್ಟು ತಿಂಗಳು ಏನ್ ಅವಸರ ಇದೆ? ಒಂದು ವಾರ, ನಾವು 15 ದಿವಸ ಬಿಟ್ಟು ಒಂದೊಂದಾಗಿ ಪರಿಗಣನೆ ತಗೊಂಡು ಮಾಡಬಹುದು. ಅದಕ್ಕೆ ಯಾವುದೇ ಅವಸರ ಇಲ್ಲ. ದೇರ್ ಇಸ್ ನೋ ಹರಿ. ಬಟ್ ನಾಳೆ ತಗೊಳ್ಳುವಾಗ ಆತರ ಸುದ್ದಿ ಇದೆ ಒಂದು. ಯಾಕಂದ್ರೆ ಎರಡು ಲಿಸ್ಟ್ ಗಳನ್ನ ತೆಗೆದುಕೊಂಡು ಹೋಗಿದ್ದಾರೆ ದೆಹಲಿಗೆ. ಈಗ ಆ 2 ಲಿಸ್ಟ್ ಗಳಲ್ಲಿ ಇವ್ರ ಲಿಸ್ಟ್ ಅವ್ರು ಒಪ್ಬೇಕು, ಅವ್ರ ಲಿಸ್ಟ್ ಇವ್ರು ಒಪ್ಬೇಕಲ್ಲ, ಅದು ದೊಡ್ಡ ಸಮಸ್ಯೆ. ಎರಡರಲ್ಲಿ ಒಂದನ್ನ ಒಪ್ಪೋದಲ್ಲ, ಎರಡರಲ್ಲೂ ಈ ಒಂದು ಕಾಮನ್ ಹೆಸರುಗಳಿರ್ತವೆ, ಅದಾಗ್ಬೋದೇನೋ. ಬಟ್ ಅದಕ್ಕಿಂತ ಮುಖ್ಯವಾಗಿ ಅವ್ರ ಲಿಸ್ಟ್ ಅಲ್ಲಿ ಒಬ್ಬರ ಲಿಸ್ಟ್ ಅಲ್ಲಿ ಇರುವಂತ ಕೆಲವು ಹೆಸರುಗಳು ಇನ್ನೊಬ್ರಿಗೆ ಇಷ್ಟ ಆಗೋದಿಲ್ಲ, ಮತ್ತೊಂದು ಬೇಡ ಅನ್ಸಿರುತ್ತೆ. ಹೀಗಿರುವಾಗ ಇವೆಲ್ಲ ಡಿಸ್ಕಷನ್ ಬಹಳ ಪ್ರೊಲಾಂಗ್ ಡಿಸ್ಕಷನ್. ಓಕೆ ಸರ್, ಇದ್ರ ಜೊತೆಗೆ ಈಗಾಗಲೇ ಕೂಡ ದೆಹಲಿಯಲ್ಲಿ ಈಗ ಮತ್ತೊಂದು ಸುತ್ತಿನ ಮಾತುಕತೆಗೆ ಸಜ್ಜಾಗಿರುವಂಥದ್ದು. ಏನೇನು ಚರ್ಚೆ ಆಗುತ್ತೆ, ಯಾರ್ಯಾರಿಗೆ ಮೊದಲ ಹಂತದ ಟಿಕೆಟ್ ಸಿಗುತ್ತೆ,